ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಕಳೆದ ಸಾಕಷ್ಟು ಕ್ಲಾಸ್ಗಳಲ್ಲಿ ಸಿಲಾಗಿಸಮ್ಸ್ ಅನ್ನುವಂತಹ ಕಾನ್ಸೆಪ್ಟ್ಸನ್ನು ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಅದು ನಿಮಗೆ ಬೇಸಿಕ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ಹಿಡನ್ ವರ್ಡ್ಸ್ ಬೇಸ್ ಮೇಲೆ ಸಿಲಾಗಿಸಮ್ಸ್ ಆಗಿರ್ಬೋದು, ಅಥವಾ ಐದರ್ ಆರ್ ಕೇಸ್ ಇನ್ ಸಿಲಾಗಿಸಮ್ಸ್ ಆಗಿರ್ಬೋದು, ಅಥವಾ ರಿವರ್ಸ್ ಸಿಲಾಗಿಸಮ್ಸ್ ಆಗಿರ್ಬೋದು. ಹಾಗಾಗಿ ಯಾರಾದರೂ ನೀವು ಫಸ್ಟ್ ಟೈಮ್ ಈ ಕ್ಲಾಸನ್ನು ವಾಚ್ ಮಾಡ್ತಾ ಇದ್ದರೆ ಸಿಲಾಗಿಸಮ್ಸ್ ಡಿಫ್ರೆಂಟ್ ಪಾರ್ಟ್ಸ್ ಏನಿದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಯಾವ ರೀತಿ ರೂಲ್ಸ್ ಬರುತ್ತೆ ಅಥವಾ ಯಾವ ರೀತಿ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ, ಯಾವೆಲ್ಲ ಫಾರ್ಮುಲಾ ಅಪ್ಲೈ ಮಾಡಿದರೆ ಯಾವ ರೀತಿ ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು, ಯಾವ ಹಿಡನ್ ವರ್ಡ್ಸಿಗೆ ಯಾವ ರೀತಿ ನಾವು ಸ್ಟೇಟ್ಮೆಂಟನ್ನು ಕನ್ವರ್ಷನ್ ಮಾಡ್ಕೊಳ್ತೀವಿ, ಅಥವಾ ಯಾವ ರೀತಿ ಪಾಸಿಬಿಲಿಟಿ ಕೇಸಸನ್ನು ಅಪ್ಲೈ ಮಾಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಬಟ್ ಇಲ್ಲಿ ನಾನು ಇವತ್ತು 2018 NIACL AO ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಸಿಲಾಗಿಸಮ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಯಾವುದೇ ರೀತಿಯ ಫಾರ್ಮುಲಾ ಬಗ್ಗೆ ಆಗಲಿ ಅಥವಾ ಹಿಡನ್ ವರ್ಡ್ಸ್ ಬಗ್ಗೆ ಆಗಲಿ ಪಾಸಿಬಿಲಿಟಿ ಕೇಸ್ ಬಗ್ಗೆ ಆಗಲಿ ನಾನು ಡಿಸ್ಕಸ್ ಮಾಡೋದಿಲ್ಲ. ಡೈರೆಕ್ಟಾಗಿ ಏನು ಕ್ವಶನ್ಸ್ ಇದೆ ಆಸ್ ಪರ್ ಆಲ್ರೆಡಿ ಸಾಲ್ವ್ ಮಾಡಿರ್ತಕ್ಕಂತಹ ಫಾರ್ಮುಲಾ ಆಗಿರ್ಬೋದು ಅಥವಾ ಪಾಸಿಬಿಲಿಟಿ ಆಗಿರ್ಬೋದು, ಏನು ರೂಲ್ಸ್ ಇದೆ ಅದರ ಪ್ರಕಾರ ನಾನು ಡೈರೆಕ್ಟಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ NIACL AO ಪ್ರಿಲಿಮ್ಸ್ ಎಕ್ಸಾಮ್ ಇದೆ. ಹಾಗಾಗಿ ಸೊ ಇದು ಜಸ್ಟ್ ಒಂದು ಬೇಸ್ ಆಗಿರುತ್ತೆ. ಈ ರೀತಿ ಕ್ವಶನ್ಸನ್ನು ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿದ್ರು, ಅದರ ಬೇಸ್ ಮೇಲೆ ಅಟ್ ಪ್ರೆಸೆಂಟ್ ಇಯರ್ ಯಾವ ರೀತಿ ಕೇಳ್ಬೋದು. ಯಾಕಂದರೆ 2018 NIACL ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಸಿಲಾಗಿಸಮ್ಸು ಸೊ ಹಿಡನ್ ವರ್ಡ್ಸ್ ಯೂಸ್ ಮಾಡಿಲ್ಲ ಅವರು, ಅಂದರೆ ಡೈರೆಕ್ಟ್ ಸಿಲಾಗಿಸಮ್ಸನ್ನು ಕೇಳಿದ್ದಾರೆ. ಬಟ್ ಅಟ್ ಪ್ರೆಸೆಂಟ್ ಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಹಿಡನ್ ವರ್ಡ್ಸ್ ಬೇಸ್ ಮೇಲೆ ಸಿಲಾಗಿಸಮ್ಸನ್ನು ಕೇಳಿದ್ದಾರೆ. ಹಾಗಾಗಿ ಆ ಹಿಡನ್ ವರ್ಡ್ಸ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಯಾವ ಹಿಡನ್ ವರ್ಡ್ಸ್ ಕೊಟ್ಟರೆ ಯಾವ ರೀತಿ ಮೀನಿಂಗ್ ರೆಪ್ರೆಸೆಂಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಡೈರೆಕ್ಟ್ ನಾವು ಕ್ವಶನ್ಸನ್ನು ನೋಡೋದಾದ್ರೆ ಸೊ ಈ ರೀತಿ ಇದೆ ಸ್ಟೇಟ್ಮೆಂಟ್. ಯಾಕಂದರೆ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಿಮಗೆ ಕನ್ಕ್ಲೂಷನ್ಗಳನ್ನು ಕೇಳ್ತಾ ಇದ್ರು. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. IBPS ಕ್ಲರ್ಕ್ ಎಕ್ಸಾಮಲ್ಲಿ ಕೇಳಿರುವಂತಹ ಸಿಲಾಗಿಸಮ್ಸ್ ಆಗಿರ್ಬೋದು, ಅಥವಾ IBPSನ ರೀಜನಲ್ ರೂರಲ್ ಬ್ಯಾಂಕಿನ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವು ಕೂಡ ನೋಡಿರ್ತೀರ. ಅಲ್ಲಿ ಏನಂದರೆ 3 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 2 ಕನ್ಕ್ಲೂಷನ್ಗಳನ್ನು ಕೇಳ್ತಿದ್ರು. ಬಟ್ ಇಲ್ಲಿ NIACL ಎಕ್ಸಾಮ್ಗಳಲ್ಲಿ ಎಲ್ಲ ಕ್ವಶನ್ಸ್ಗಳಲ್ಲೂ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಕನ್ಕ್ಲೂಷನ್ಗಳು ಕೂಡ ಮೋರ್ ದ್ಯಾನ್ 2 ಇದೆ, 3 ಅಥವಾ 4 ಕನ್ಕ್ಲೂಷನ್ಗಳನ್ನು ಕೇಳಿದ್ದಾರೆ. ಸೊ ಅವ್ರು ಎಷ್ಟೇ ಕನ್ಕ್ಲೂಷನ್ ಕೊಡಲಿ ಅಥವಾ ಎಷ್ಟೇ ಸ್ಟೇಟ್ಮೆಂಟ್ ಕೊಡಲಿ, ನೀವು ಸ್ಪೀಡಾಗಿ ಫಾರ್ಮುಲಾ ಪ್ರಕಾರ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಸೊ ಈಸಿಯಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಡೈರೆಕ್ಟ್ ನಾವಿವತ್ತು ಕ್ವಶನ್ಸನ್ನು ನೋಡೋದಾದರೆ ಸೊ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಆಲ್ ಸಮ್ ಎಲ್ಲವೂ ಯೂಸ್ ಮಾಡಿದ್ದಾರೆ, ಅಥವಾ ಆಲ್ ನೋ ಎಲ್ಲ ಕ್ಲಬ್ ಮಾಡಿ ಕೊಟ್ಟಿರ್ತಾರೆ ನಿಮಗೆ. ಆಲ್ ಲೋಟಸ್ ಆರ್ ಬ್ಯೂಟಿಫುಲ್ ಇದೆ, ಆಲ್ ಬ್ಯೂಟಿಫುಲ್ ಆರ್ ರೋಸ್ ಇದೆ, ನೋ ರೋಸ್ ಆರ್ ಸ್ಟಿಂಕಿ ಇದೆ, ಆಲ್ ಸ್ಕೈ ಆರ್ ರೋಸ್ ಇದೆ. ಸೊ ಅದಷ್ಟು ಸ್ಟೇಟ್ಮೆಂಟ್ ಆಯಿತು. ಫಸ್ಟ್ ನೀವು ಮಾಡಬೇಕಾಗಿರೋದು ಕನ್ಕ್ಲೂಷನನ್ನು ನೋಡ್ಕೊಳ್ಬೇಕು. ಸೊ ಕನ್ಕ್ಲೂಷನ್ ಯಾವ ರೀತಿ ಕೊಟ್ಟಿದ್ದಾರೆ, ಆಲ್ ಸ್ಟಿಂಕಿ ಆರ್ ಬ್ಯೂಟಿಫುಲ್ ಈಸ್ ಎ ಪಾಸಿಬಿಲಿಟಿ ಅಂತ ಕೇಳಿದ್ದಾರೆ. ಸೊ ಪಾಸಿಬಿಲಿಟಿ ಆಗೋ ಚಾನ್ಸಸ್ ಇದೆಯಾ, ಫಸ್ಟ್ ಅದನ್ನು ಚೆಕ್ ಮಾಡಬೇಕು. ಸ್ಟಿಂಕಿ ಮತ್ತು ಬ್ಯೂಟಿಫುಲ್ ನಡುವೆ ರಿಲೇಷನ್ಶಿಪ್. ಸೊ ಸ್ಟಿಂಕಿ ಬ್ಯೂಟಿಫುಲ್ ನಡುವೆ ರಿಲೇಷನ್ಶಿಪ್ ಇಲ್ಲಿದೆ. ಸೊ ಇದೆರಡರ ನಡುವೆ ರಿಲೇಷನ್ಶಿಪ್ ಬೇಕು ಅಂದರೆ ರೋಸ್ ಮತ್ತು ರೋಸನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ. ರೋಸ್ ಮತ್ತು ರೋಸ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಸ್ಟಿಂಕಿ ಆ್ಯಂಡ್ ಬ್ಯೂಟಿಫುಲ್ ನಡುವೆ ರಿಲೇಷನ್ಶಿಪ್ ಸಿಗುತ್ತೆ. ಸೊ ಅಲ್ಲಿಗೆ ಆಲ್ ಪ್ಲಸ್ ನೋ. ಸೊ ನಿಮಗೆ ಗೊತ್ತಿದೆ ಫಾರ್ಮುಲಾ ಪ್ರಕಾರ ಆಲ್ ಪ್ಲಸ್ ನೋ ಅಂದರೆ ಅದು ನೋನೇ ಆಗಿರುತ್ತೆ. ಆಲ್ ಪ್ಲಸ್ ನೋ ಅಂತಕ್ಕಂಥದ್ದು ನೋನೇ ಆಗಿರುತ್ತೆ. ಹಾಗಾಗಿ ನೋ ಬ್ಯೂಟಿಫುಲ್ ಈಸ್ ಸ್ಟಿಂಕಿ, ನೋ ಸ್ಟಿಂಕಿ ಈಸ್ ಬ್ಯೂಟಿಫುಲ್ ಅನ್ನೋದೇ ಕರೆಕ್ಟು. ಬಟ್ ಇಲ್ಲಿ ಎಲ್ಲೂ ಕೂಡ ನೋ ಸ್ಟಿಂಕಿ ಈಸ್ ಬ್ಯೂಟಿಫುಲ್, ನೋ ಬ್ಯೂಟಿಫುಲ್ ಈಸ್ ಸ್ಟಿಂಕಿ ಅನ್ನೋದಿಲ್ಲ ನಿಮಗೆ. ಸೊ ಪಾಸಿಬಿಲಿಟಿ ಕೇಳಿದ್ದಾರೆ. ಎಲ್ಲೂ ಕೂಡ ನಿಮ್ಮ ಪಾಸಿಬಿಲಿಟಿ ಕೇಸಲ್ಲಿ ನೋ ಇರ್ತಕ್ಕಂಥದ್ದು ಆಲ್ ಆಗಲ್ಲ. ಎಲ್ಲೂ ಕೂಡ ಪಾಸಿಬಿಲಿಟಿ ಕೇಸಲ್ಲಿ ಡೈರೆಕ್ಟ್ ಕನ್ಕ್ಲೂಷನ್ ಏನು ನೋ ಅಂತ ಬಂದಿರುತ್ತೆ ಅದು ಆಲ್ ಅನ್ನೋದು ಆಗಲ್ಲ. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ ಡೆಫಿನೆಟ್ಲಿ ರಾಂಗ್ ಆಗುತ್ತೆ. ಯಾಕಂದರೆ ಇಲ್ಲಿ ಏನೇ ಕನ್ಕ್ಲೂಷನ್ ಡ್ರಾ ಮಾಡಿದ್ರು ನೀವು ಸ್ಟಿಂಕಿ ಮತ್ತು ಬ್ಯೂಟಿಫುಲ್ ನಡುವೆ ನೋ ಬ್ಯೂಟಿಫುಲ್ ಈಸ್ ಸ್ಟಿಂಕಿ, ನೋ ಸ್ಟಿಂಕಿ ಈಸ್ ಬ್ಯೂಟಿಫುಲ್, ಅದು 2 ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು. ಯಾಕಂದರೆ ನೋ ಅನ್ನೋದು ಡಬಲ್ ಇಂಪ್ಲಾಯ್ಸ್. ಬಟ್ ಇಲ್ಲಿ ನೋ ಅಂತಕ್ಕಂಥದ್ದು ಆಲ್ ಅನ್ನುವಂತಹ ಪಾಸಿಬಿಲಿಟಿ ಆಗತ್ತಾ ಅಂತ ಕೇಳಿದ್ದಾರೆ. ನೋ ಅಂತಕ್ಕಂಥದ್ದು ಡೈರೆಕ್ಟ್ ಕನ್ಕ್ಲೂಷನ್ ನಿಮಗೆ ಆಲ್ ಆಗಬೇಕು. ಎಲ್ಲೂ ಕೂಡ ನಿಮಗೆ ನೋ ಅಂತಕ್ಕಂತಹ ಬಂದಿರುವ ಕನ್ಕ್ಲೂಷನ್ ಆಲ್ ಆಗಲ್ಲ. ನಾನು ಆಲ್ರೆಡಿ ಇದನ್ನು ಫಾರ್ಮುಲಾದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ ನಿಮಗೆ ಡೆಫಿನೆಟ್ ಆಗಿ ರಾಂಗ್ ಆಗತ್ತೆ.
ಸೆಕೆಂಡ್ ಕನ್ಕ್ಲೂಷನ್ಗೆ ಬರೋದಾದ್ರೆ ಸಮ್ ಸ್ಟಿಂಕಿ ಆರ್ ನಾಟ್ ಲೋಟಸ್ ಅಂತ ಇದೆ. ಸೊ ಸ್ಟಿಂಕಿ ಮತ್ತೆ ಲೋಟಸ್ ನಡುವೆ ರಿಲೇಶನ್ಶಿಪ್ ಬೇಕು ಅಂದರೆ ಬ್ಯೂಟಿಫುಲ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಸೊ ಎರಡು ಬ್ಯೂಟಿಫುಲ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆಲ್ ಇದೆ. ಸೊ ಆಲ್ ಪ್ಲಸ್ ಆಲ್ ಯಾವತ್ತೂ ಕೂಡ ನಿಮಗೆ ಇದೆರಡನ್ನು ಆ್ಯಡ್ ಮಾಡಿದರೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಲೇ ಆಗುತ್ತೆ. ಆಲ್ ಪ್ಲಸ್ ಆಲ್ ಲೂಟಸ್ ಆರ್ ರೋಸ್ ಆಗುತ್ತೆ. ಅಲ್ಲಿಗೆ ರೋಸ್ ಮತ್ತು ರೋಸ್ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಆಲ್ ಲೂಟಸ್ ಆರ್ ರೋಸ್ ಇತ್ತು, ರೋಸ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಆಲ್ ಪ್ಲಸ್ ಆಲ್ ಆಗಿತ್ತು. ಈ ಆಲಿಂದ ಮತ್ತೆ ನೋಗೆ ಬರ್ತೀರಾ. ಅಲ್ಲಿಗೆ ಲೂಟಸ್ ಮತ್ತು ಸ್ಟಿಂಕಿ ನಡುವೆ ರಿಲೇಶನ್ಶಿಪ್ ಸಿಗತ್ತೆ ನಿಮಗೆ. ಅವರು ಅದನ್ನೇ ಕೇಳಿರೋದು ಸ್ಟಿಂಕಿ ಲೋಟಸ್. ಆಲ್ ಪ್ಲಸ್ ನೋ ಇರೋದು ನೋ ಲೋಟಸ್ ಆರ್ ಸ್ಟಿಂಕಿ ಅಂತ ಮಾಡ್ಬೋದು. ಬ್ಯೂಟಿಫುಲ್ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಆಲ್ ಪ್ಲಸ್ ಆಲ್ ಆಗುತ್ತೆ. ನೆಕ್ಸ್ಟ್ ಈ ಆಲಿಂದ ನೋಗೆ ಬಂದರೆ ರೋಸ್ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಆಲ್ ಪ್ಲಸ್ ನೋ ಆಯಿತು. ಸೊ ಅಲ್ಲಿಗೆ ನೋ ನಿಮಗೆ ಲೋಟಸ್ ಮತ್ತು ಸ್ಟಿಂಕಿ ನಡುವೆ ರಿಲೇಶನ್ಶಿಪ್ ಬೇಕು. ನೋ ಲೋಟಸ್ ಈ ಸ್ಟಿಂಕಿ, ನೋ ಲೋಟಸ್ ಆರ್ ಸ್ಟಿಂಕಿ. ಅಥವಾ ಇದರ ರಿವರ್ಸ್ ರಿಲೇಶನ್ಶಿಪ್ಪು ನೋ ಸ್ಟಿಂಕಿ ಆರ್ ಲೋಟಸ್. ಇದರಲ್ಲಿ ಯಾವುದಿದ್ರು ಕರೆಕ್ಟ್. ಇದೆರಡು ಕನ್ಕ್ಲೂಷನಲ್ಲಿ ಯಾವುದಿದ್ರು ಕರೆಕ್ಟ್. ಬಟ್ ಅವ್ರು ಕೇಳಿದ್ರು ಸಮ್ ಸ್ಟಿಂಕಿ ಆರ್ ಲೋಟಸ್. ನೋ ಅಂತಕ್ಕಂಥ ಬಂದಾಗ ಅಲ್ಲಿ ಎಲ್ಲೂ ಸಮ್ ಬರಲ್ಲ. ಸೊ ಇದು ಕೂಡ ರಾಂಗ್. ಫಸ್ಟ್ ಒನ್ ರಾಂಗು, ಸೆಕೆಂಡ್ ಒನ್ ರಾಂಗ್. ನೆಕ್ಸ್ಟ್ ಸಮ್ ರೋಸ್ ಆರ್ ಸ್ಟಿಂಕಿ ಈಸ್ ಎ ಪಾಸಿಬಿಲಿಟಿ. ಸೊ ಸಮ್ ರೋಸ್ ಆರ್ ಸ್ಟಿಂಕಿ ಈಸ್ ಎ ಪಾಸಿಬಿಲಿಟಿ ಅಂತ ಕೇಳಿದ್ದಾರೆ. ಸೊ ಸಮ್ ರೋಸ್ ಆರ್ ಸ್ಟಿಂಕಿ ಅವರೇ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ ರಾಂಗ್ ಆಯಿತು. ಥರ್ಡ್ ಒನ್ನಿಗೆ ಬಂದರೆ ಸಮ್ ರೋಸ್ ಆರ್ ಸ್ಟಿಂಕಿ ಈಸ್ ಎ ಪಾಸಿಬಿಲಿಟಿ. ಸೊ ಅವ್ರು ಹೇಳ್ತಿದ್ದಾರೆ ನೋ ರೋಸ್ ಆರ್ ಸ್ಟಿಂಕಿ ಅಂದರೆ ಯಾವುದೇ ರೋಸ್ಗಳು ಸ್ಟಿಂಕಿ ಆಗುವಂತಹ ಚಾನ್ಸಸ್ ಇಲ್ಲ. ಮತ್ತೆ ಸಮ್ ರೋಸ್ ಆರ್ ಸ್ಟಿಂಕಿ ಈಸ್ ಎ ಪಾಸಿಬಿಲಿಟಿ ಅಂದರೆ ಇದು ಕೂಡ ರಾಂಗೆ. ಯಾಕಂದರೆ ಇಲ್ಲೇ ಡೈರೆಕ್ಟ್ ಸ್ಟೇಟ್ಮೆಂಟ್ ಇದೆ ನಿಮಗೆ. ನೋ ರೋಸ್ ಆರ್ ಸ್ಟಿಂಕಿ ಅಂದರೆ ರೋಸ್ ಮತ್ತು ಸ್ಟಿಂಕಿ ನಡುವೆ ಯಾವುದೇ ರೀತಿಯ ರಿಲೇಶನ್ಶಿಪ್ಪನ್ನು ಐಡೆಂಟಿಫೈ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮತ್ತೆ ಸಮ್ ರೋಸ್ ಆರ್ ಸ್ಟಿಂಕಿ ಅಂದರೆ ಅದಕ್ಕೆ ಯಾವುದೇ ರೀತಿಯ ಇದನ್ನು ಕೂಡ ಮೀನಿಂಗ್ ಇರಲ್ಲ. ಯಾಕಂದರೆ ರೋಸ್ ಸ್ಟಿಂಕಿ ನಡುವೆ ರಿಲೇಶನ್ಶಿಪ್ ಇಲ್ಲ ಅಂದಮೇಲೆ ರೋಸ್ ಆ್ಯಂಡ್ ಸ್ಟಿಂಕಿ ನಡುವೆ ಯಾವುದೇ ರಿಲೇಶನ್ಶಿಪ್ಪನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಥರ್ಡ್ ಒನ್ ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟು ಆಲ್ ಬ್ಯೂಟಿಫುಲ್ ಕ್ಯಾನ್ ನೆವರ್ ಬಿ ಸ್ಕೈ. ಸೊ ನಿಮ್ಗೆ ಆಲ್ರೆಡಿ ನಾನು ಹಿಡನ್ ವರ್ಡ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ಕ್ಯಾನ್ ಬಿ ಅಂದರೆ ಪಾಸಿಬಿಲಿಟಿ, ಕ್ಯಾನ್ ನೆವರ್ ಬಿ ಅಂದರೆ ಸಮ್ ನಾಟ್. ಸೊ ಇಲ್ಲೂ ಕೂಡ ಕ್ಯಾನ್ ನೆವರ್ ಬಿ ಅಂತ ಹೇಳಿರೋದು. ಆಲ್ ಬ್ಯೂಟಿಫುಲ್ ಕ್ಯಾನ್ ನೆವರ್ ಬಿ ಸ್ಕೈ. ಸೊ ನಿಮಗೆ ಸ್ಕೈ ಮತ್ತು ಬ್ಯೂಟಿಫುಲ್ ನಡುವೆ ರಿಲೇಶನ್ಶಿಪ್ ಬೇಕು. ಸೊ ಆಲ್ರೆಡಿ 3 ಕನ್ಕ್ಲೂಷನ್ ರಾಂಗ್ ಆಗಿದೆ. ನಿಮಗೆ ಬ್ಯೂಟಿಫುಲ್ ಮತ್ತು ಸ್ಕೈ ನಡುವೆ ಆಲ್ ಅಂತಕ್ಕಂತಹ ರಿಲೇಶನ್ಶಿಪ್ ಬೇಕು. ಅಥವಾ ಕ್ಯಾನ್ ನೆವರ್ ಬಿ ಅಂತ ಹೇಳಿದರೆ ಅದು ಸಮ್ ನಾಟ್ ಆಗುತ್ತೆ. ಆಲ್ ಬ್ಯೂಟಿಫುಲ್ ಆರ್ ನಾಟ್ ಸ್ಕೈ ಅಥವಾ ಆಲ್ ಬ್ಯೂಟಿಫುಲ್ ಕ್ಯಾನ್ ನೆವರ್ ಬಿ ಸ್ಕೈ ಅಂದರೆ ಸಮ್ ಬ್ಯೂಟಿಫುಲ್ ಆರ್ ನಾಟ್ ಸ್ಕೈ ಅಂತ. ಸೊ ಇಲ್ಲಿ ಬ್ಯೂಟಿಫುಲ್ ಮತ್ತು ಸ್ಕೈ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ಯೂಟಿಫುಲ್ ಮತ್ತು ಸ್ಕೈ ಚೆಕ್ ಮಾಡಬೇಕು ಅಂದರೆ ರೋಸ್ ಕ್ಯಾನ್ಸಲ್ ಮಾಡ್ಕೊಳ್ಬೋದು ನೀವು. ಯಾಕಂದರೆ ರೋಸ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಬ್ಯೂಟಿಫುಲ್ ಮತ್ತು ಸ್ಕೈ ನಡುವೆ ರಿಲೇಶನ್ಶಿಪ್ ಸಿಗುತ್ತೆ. ರೋಸಸ್ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಸ್ಕೈ ನಡುವೆ ರಿಲೇಶನ್ಶಿಪ್ ಸಿಕ್ತು. ಸೊ ಇದು ನಿಮ್ಮ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರುತ್ತೆ. ಈ ಸ್ಟೇಟ್ಮೆಂಟ್ ನೋಡಬೇಡಿ, ನೋ ರೋಸ್ ಇಸ್ ಸ್ಟಿಂಕಿ ಅನ್ನೋದು ಅವಶ್ಯಕತೆ ಇಲ್ಲ. ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೋದು ರೋಸು. ಸೊ ಇದು ನಿಮಗೆ ಕ್ಯಾನ್ಸಲೇಷನ್ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಗಿರುತ್ತೆ. ಹಾಗಾಗಿ ನೀವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಮೂವ್ ಆಗಬೇಕಾಗತ್ತೆ. ಆಲ್ ಪ್ಲಸ್ ಆಲ್. ಸೊ ಇಲ್ಲಿ ಆಲ್ ಆಗುತ್ತೆ. ಆಲ್ ಪ್ಲಸ್ ಆಲ್ ಅಂತದ್ದು ಆಲೇ ಆಗುತ್ತೆ. ಯಾಕಂದ್ರೆ ಇದೆರಡು ಸ್ಟೇಟ್ಮೆಂಟ್ ಸಾಕು, ಬ್ಯೂಟಿಫುಲ್ ಮತ್ತೆ ಸ್ಕೈ ನಡುವೆ ರಿಲೇಶನ್ಶಿಪ್ ಸಿಗುತ್ತೆ. ಸೊ ಆಲ್ ಪ್ಲಸ್ ಆಲ್ ಅನ್ನೋದು ಆಲ್ ಬ್ಯೂಟಿಫುಲ್ ಆರ್ ಸ್ಕೈ ಅನ್ನೋದೇ ಕರೆಕ್ಟು. ಯಾಕಂದ್ರೆ ಆಲ್ ಬ್ಯೂಟಿಫುಲ್ ಆರ್ ಸ್ಕೈ ಇಲ್ಲ ಅಲ್ಲಿ. ಆಲ್ ಬ್ಯೂಟಿಫುಲ್ ಕ್ಯಾನ್ ನೆವರ್ ಬಿ ಸ್ಕೈ ಅಂದ್ರೆ ಆ ಬ್ಯೂಟಿಫುಲ್ ಅನ್ನೋದು ಸ್ಕೈ ಆಗಲ್ವಂತೆ, ಇಲ್ಲ ಆಗತ್ತೆ. ಆಲ್ ಬ್ಯೂಟಿಫುಲ್ ಆರ್ ಸ್ಕೈ ಅನ್ನೋದು ಕರೆಕ್ಟ್. ಆಲ್ ಪ್ಲಸ್ ಆಲ್ ಬ್ಯೂಟಿಫುಲ್ ಆರ್ ಸ್ಕೈ ಅನ್ನೋದು ರೈಟ್ ಆನ್ಸರೇ. ಬಟ್ ಅವ್ರು ಕ್ಯಾನ್ ನೆವರ್ ಬಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕನ್ಕ್ಲೂಷನಲ್ಲಿ ಅದು ಫಾಲೋ ಆಗುತ್ತೆ ಸ್ಟೇಟ್ಮೆಂಟ್ ಪ್ರಕಾರ, ಬಟ್ ಕನ್ಕ್ಲೂಷನಲ್ಲಿ ಫಾಲೋ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಕೂಡ ರಾಂಗ್. ಸೊ ಅಲ್ಲಿಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಕನ್ಕ್ಲೂಷನ್ಗಳು ರಾಂಗ್ ಆಗ್ತಾ ಇದೆ. ಸೊ ಎಲ್ಲ ಕನ್ಕ್ಲೂಷನ್ಗಳು ರಾಂಗ್ ಆಗ್ತಾ ಇದೆ ಅಂದರೆ ಸೊ ಇಲ್ಲೂ ಕೂಡ ನಿಮಗೆ ಎಲ್ಲ ಕನ್ಕ್ಲೂಷನ್ಗಳು ರಾಂಗ್ ಆದಾಗ ಯಾವುದ್ರಲ್ಲಾದರೂ ಸಬ್ಜೆಕ್ಟ್ ಸೇಮ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕಾಗತ್ತೆ. ಸೊ ಕಂಪ್ಲೀಟ್ ಕನ್ಕ್ಲೂಷನ್ಗಳು ರಾಂಗ್ ಆದಾಗ ಸಬ್ಜೆಕ್ಟ್ ಸೇಮ್ ಇದ್ರೆ ಐದರ್ ಆರ್ ಕೇಸ್ ಬರೋ ಚಾನ್ಸಸ್ ಇರುತ್ತೆ.
ಸ್ಟಿಂಕಿ ಬ್ಯೂಟಿಫುಲ್ ಇದೆ, ಸ್ಟಿಂಕಿ ಲೋಟಸ್ ಇದೆ, ರೋಸ್ ಸ್ಟಿಂಕಿ ಇದೆ, ಬ್ಯೂಟಿಫುಲ್ ಅಂಡ್ ಸ್ಕೈ ಇದೆ. ಎಲ್ಲೂ ಕೂಡ ಸಬ್ಜೆಕ್ಟ್ ಸೇಮ್ ಇಲ್ಲ. ಹಾಗಾಗಿ ಎಲ್ಲದೂ ಕೂಡ ರಾಂಗ್ ಆಗ್ತಾ ಇದೆ ಅಂದರೆ ಸೊ ನಿಮ್ಮ ಆನ್ಸರ್ ಒಂದು ನೈದರ್ ನಾರ್ ಆಗಿರಬೇಕು. ಇಲ್ಲ ಅಂದರೆ ನನ್ ಫಾಲೋಸ್, ಯಾವುದೂ ಕೂಡ ಫಾಲೋ ಆಗಲ್ಲ. ನನ್ ಫಾಲೋಸ್ ಆಪ್ಷನ್ ಎ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅವರು ಎಷ್ಟೇ ಕನ್ಕ್ಲೂಷನ್ ಕೊಡಲಿ, ಬಟ್ ನೀವು ಕೇರ್ಫುಲ್ ಆಗಿ ಚೆಕ್ ಮಾಡ್ತಾ ಹೋದರೆ 100% ಎಕ್ಸಾಮಲ್ಲಿ ಸ್ಪೀಡಾಗಿ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲೂ ಅಷ್ಟೇ ಅಗೈನ್ 4 ಸ್ಟೇಟ್ಮೆಂಟ್ ಮತ್ತು 4 ಕನ್ಕ್ಲೂಷನ್ ಇದೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಸೊ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದರೆ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ಇನ್ ಕೇಸ್ ಯಾರಾದರೂ ಸಾಲ್ವ್ ಮಾಡದೇ ಇದ್ದರೆ ಅಥವಾ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಾವು ಸಾಲ್ವ್ ಮಾಡೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅಥವಾ ಪ್ರಾಕ್ಟೀಸ್ ಮಾಡಿರೋರು ನೀವು ಸಾಲ್ವ್ ಮಾಡ್ಬೋದು. ಸೊ ಸೊಲ್ಯೂಷನನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆನ್ಸರಿಗೂ ನಮ್ಮ ಆನ್ಸರಿಗೂ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅಂತ. ಸೊ ಫಸ್ಟು some planes are waters, some waters are doors, all doors are guitars, no guitar is a flat ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಕನ್ಕ್ಲೂಷನ್ಗೆ ಬಂದರೆ ಅಟ್ ಲೀಸ್ಟ್ ಸಮ್ ಗಿಟಾರ್ಸ್ ಆರ್ ಪ್ಲೇನ್ಸ್ ಅಂತ ಇದೆ. ಸೊ ಈ ವರ್ಡ್ನ ನೆಗ್ಲಿಜಿಬಲ್, ಅಟ್ ಲೀಸ್ಟ್ ಮತ್ತು ಡೆಫಿನೆಟ್ಲಿ ಅಂತಕ್ಕಂತಹ ವರ್ಡ್ಗಳು ಕೊಡ್ತಾರೆ. ಆ ವರ್ಡ್ಗಳು ಯಾವತ್ತೂ ಕೂಡ ನಿಮಗೆ ನೆಗ್ಲಿಜಿಬಲ್ ಆಗಿರುತ್ತೆ. ಸೊ ಯಾವತ್ತೂ ಕೂಡ ಅದನ್ನು ಕನ್ಸಿಡರ್ ಮಾಡಬೇಡಿ. ಅಟ್ ಲೀಸ್ಟ್ ಅಂತ ಕೊಟ್ಟಿದ್ದಾರೆ. ಸಮ್ ಗಿಟಾರ್ಸ್ ಆರ್ ಪ್ಲೇನ್ಸ್ ಅಂತ ಹೇಳಿದ್ದಾರೆ. ಗಿಟಾರ್ಸ್ ಮತ್ತು ಪ್ಲೇನ್ ನಡುವೆ ಸಮ್ ಅಂತಕ್ಕಂತಹ ರಿಲೇಷನ್ಶಿಪ್ಪನ್ನು ಚೆಕ್ ಮಾಡಬೇಕು. ಸೊ ಗಿಟಾರ್ಸ್ ಎಲ್ಲಿದೆ, ಪ್ಲೇನ್ಸ್ ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಗಿಟಾರ್ಸ್ ಪ್ಲೇನ್ಸ್ ಅಂದರೆ ವಾಟರು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕಾಗತ್ತೆ ನೀವು ಗಿಟಾರ್ಸ್ ಮತ್ತು ಪ್ಲಾನ್ ನಡುವೆ. ಯಾಕಂದ್ರೆ ಇಲ್ಲಿ ಡೋರ್ ಕ್ಯಾನ್ಸಲ್ ಮಾಡ್ಕೊಂಡ್ರು ಕೂಡ ನಿಮಗೆ ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಸಮ್ ವಾಟರ್ಸ್ ಆರ್ ಗಿಟಾರ್ಸ್ ಆಯಿತು. ವಾಟರ್ ಕ್ಯಾನ್ಸಲ್ ಮಾಡ್ಕೋಬಹುದು, ಯಾವ ರೀತಿ ಬೇಕಾದ್ರೆ ಮಾಡ್ಕೋಬಹುದು. ವಾಟರ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸಮ್ ಪ್ಲಸ್ ಸಮ್, ನೋ ಕನ್ಕ್ಲೂಷನ್. ಸೊ ನೋ ಕನ್ಕ್ಲೂಷನ್ಗೆ ಏನೇ ಆ್ಯಡ್ ಮಾಡಿದ್ರು ಮತ್ತೆ ನೋ ಕನ್ಕ್ಲೂಷನ್. ಅದು ಸಮ್ ಪ್ಲಸ್ ಸಮ್, ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್. ಅದು ನೋ ಕನ್ಕ್ಲೂಷನಿಗೆ ಆಲ್ ಆದರೂ ಆ್ಯಡ್ ಮಾಡಿರಿ, ಸಮ್ ಆದರೂ ಆ್ಯಡ್ ಮಾಡಿರಿ, ನೋ ಆದರೂ ಆ್ಯಡ್ ಮಾಡಿರಿ, ಅದನ್ನು ಹೇಳ್ತೀವಿ. ನೋ ಕನ್ಕ್ಲೂಷನಿಗೆ ಎನಿಥಿಂಗ್ ಏನೇ ಆ್ಯಡ್ ಮಾಡಿದ್ರು ಅದು ಮತ್ತೆ ನೋ ಕನ್ಕ್ಲೂಷನ್ನೇ. ಹಾಗಾಗಿ ಇಲ್ಲಿ ಫಸ್ಟ್ ಒನ್ ಅಂತೂ ಫಾಲೋ ಆಗಲ್ಲ. ಫಸ್ಟ್ ಒನ್ 100% ರಾಂಗ್ ಆಗುತ್ತೆ. ಸೊ ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಫಸ್ಟ್ ಒನ್ ಫಾಲೋ ಆಗಲ್ಲ ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿದ್ರೆ ಆಲ್ ಡೋರ್ಸ್ ಆರ್ ಫ್ಲಾಟ್ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತಾರೆ. ಆಲ್ ಡೋರ್ಸ್ ಆರ್ ಫ್ಲಾಟ್ ಈಸ್ ಎ ಪಾಸಿಬಿಲಿಟಿ. ಡೋರ್ಸ್ ಇರೋದು ಫ್ಲಾಟ್ ಆಗುವಂತಹ ಪಾಸಿಬಿಲಿಟಿ ಇದೆಯಾ? ಗಿಟಾರ್ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಆಲ್ ಪ್ಲಸ್ ನೋ ಆಗತ್ತೆ ನಿಮಗೆ. ಆಲ್ ಪ್ಲಸ್ ನೋ ಅಂತಕ್ಕಂಥದ್ದು ನೋ ಆಗತ್ತೆ. ಹಾಗಾಗಿ ಆಲ್ ಡೋರ್ಸ್ ಆರ್ ಫ್ಲಾಟ್ ಅಥವಾ ಡೋರ್ಸ್ ಮತ್ತು ಫ್ಲಾಟ್ ನಡುವೆ ರಿಲೇಷನ್ಶಿಪ್ಪಿಗೆ ಬಂದರೆ ನೋ ಬಂದಿರೋದ್ರಿಂದ ನೋ ಡೋರ್ ಈಸ್ ಫ್ಲಾಟ್, ನೋ ಫ್ಲಾಟ್ ಈಸ್ ಡೋರ್. ಯಾವುದಿದ್ರೂ ಕರೆಕ್ಟೇ. No door is flat, interchange subject. No flat is door. ಯಾವುದಿದ್ರೂ ಕರೆಕ್ಟೇ. ಸೊ ಇಲ್ಲಿ ಯಾವುದೂ ಕೂಡ ನೋ ಅಂತಕ್ಕಂತಹ ಕನ್ಕ್ಲೂಷನ್ ಇಲ್ಲ. ಆಲ್ ಡೋರ್ಸ್ ಆರ್ ಫ್ಲಾಟ್ ಈಸ್ ಎ ಪಾಸಿಬಿಲಿಟಿ. ಆಲ್ ಡೋರ್ಸ್ ಆರ್ ಫ್ಲಾಟ್. ನೋ ಇರುವಂಥದ್ದು ಎಲ್ಲೂ ಕೂಡ ಪಾಸಿಬಿಲಿಟಿ ಕೇಸಲ್ಲಿ ಆಲ್ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಒನ್ನು ರಾಂಗು, ಸೆಕೆಂಡ್ ಒನ್ನು ರಾಂಗು. ಡೈರೆಕ್ಟ್ ಆಗಿ ಹೇಳ್ಬೋದು, ಯಾಕಂದ್ರೆ ನೋ ಇರೋದು ಆಲ್ ಆಗಲ್ಲ. ಸಮ್ ಪ್ಲೇನ್ಸ್ ಆರ್ ಬೋತ್ ವಾಟರ್ಸ್ ಅಂಡ್ ಡೋರ್ಸ್ ಅಂತ ಹೇಳಿದ್ದಾರೆ. ಸೊ ಪ್ಲೇನ್ಸ್ ವಾಟರ್ಸ್ ಆಗುತ್ತೆ ಮತ್ತೆ ಬೋತ್ ವಾಟರ್ಸ್ ಅಂಡ್ ಡೋರ್ಸ್ ಅಂತ ಹೇಳಿದ್ದಾರೆ. ಸೊ ಸಮ್ ಪ್ಲೇನ್ಸ್ ಆರ್ ವಾಟರ್ಸ್ ಅಂತ ಇದ್ದಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಪ್ಲೇನ್ಸ್ ಇರೋದು ಬೋತ್ ವಾಟರ್ ಅಂಡ್ ಡೋರ್ ಆಗತ್ತಾ? ಇಲ್ಲ, ಯಾಕಂದ್ರೆ ಇಲ್ಲಿ ವಾಟರ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಪ್ಲೇನ್ ಮತ್ತೆ ಡೋರ್ ನಡುವೆ ನೋ ಕನ್ಕ್ಲೂಷನ್ ಅಂತ ಯಾವುದೇ ರೀತಿಯ ರಿಲೇಶನ್ಶಿಪ್ ಬರಲ್ಲ. ಪ್ಲೇನ್ ಮತ್ತೆ ಡೋರ್ಸ್ ನಡುವೆ ಯಾವುದೇ ರೀತಿಯ ಕನ್ಕ್ಲೂಷನ್ ಅನ್ನ ಡ್ರಾ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ ನಿಮಗೆ. ಇಲ್ಲೇನಾದ್ರೂ ಸಮ್ ಪ್ಲೇನ್ಸ್ ಆರ್ ಜಸ್ಟ್ ವಾಟರ್ ಅಂತ ಕೊಟ್ಟಿದ್ರೆ ಆಗ್ತಾ ಇತ್ತು, ಯಾಕಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ, ಫಾಲೋ ಆಗಲೇಬೇಕು. ವಾಟರ್ ಜೊತೆಗೆ ಡೋರ್ಸ್, ಬೋತ್ ವಾಟರ್ ಅಂಡ್ ಡೋರ್ಸ್ ಅಂದಿದ್ದಾರೆ, ಅದು ಕೂಡ ಫಾಲೋ ಆಗಲ್ಲ. ಯಾಕಂದ್ರೆ ಸಮ್ ಪ್ಲಸ್ ಸಮ್, ನೋ ಕನ್ಕ್ಲೂಷನ್ ಬರುತ್ತೆ. ನೋ ಕನ್ಕ್ಲೂಷನ್ ಬಂದಾಗ ಯಾವುದೇ ರೀತಿಯ ರಿಲೇಶನ್ಶಿಪ್ನ ಪ್ಲೇನ್ ಮತ್ತೆ ಡೋರ್ ನಡುವೆ ನೀವು ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲೂ ಕೂಡ ಗೊತ್ತಿರಬೇಕಾಗತ್ತೆ, ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಇದು ನಿಮಗೆ. ಸೊ ನೆಕ್ಸ್ಟ್ ಅದೇ ರೀತಿ
ಸೊ ಥರ್ಡ್ ಒನ್ ಕೂಡ ರಾಂಗ್ ಆಯ್ತು. ನೆಕ್ಸ್ಟ್ ಅಟ್ ಲೀಸ್ಟ್ ಸಮ್ ಫ್ಲಾಟ್ ಈಸ್ ಡೋರ್ ಅಂತ ಹೇಳಿದ್ದಾರೆ. ಸೊ ಇದು ನೆಗ್ಲಿಜಬಲ್, ಅಟ್ ಲೀಸ್ಟ್ ಅನ್ನೋದು. ಸಮ್ ಫ್ಲಾಟ್ ಈಸ್ ಡೋರ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಡೋರ್ ಮತ್ತೆ ಫ್ಲಾಟ್ ನಡುವೆ ಏನೇ ರಿಲೇಶನ್ಶಿಪ್ ಬಂದರೂ ಕೂಡ ಅದು ನೋ ಅಂತಕ್ಕಂತಹ ರಿಲೇಶನ್ಶಿಪ್ ಬರಬೇಕು. ನೋ ಡೋರ್ ಈಸ್ ಫ್ಲಾಟ್, ನೋ ಫ್ಲಾಟ್ ಈಸ್ ಡೋರ್. ಯಾವುದಿದ್ರು ಕರೆಕ್ಟೇ, ಯಾವುದೇ ಕಾರಣಕ್ಕೂ ಸಮ್ ಅಂತಕ್ಕಂತಹ ರಿಲೇಶನ್ಶಿಪ್ ಬರಲ್ಲ. ಅದು ಕೂಡ ರಾಂಗ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಚೆಕ್ ಮಾಡಬೇಕಾಗಿರೋದು ಎಲ್ಲ ಕನ್ಕ್ಲೂಷನ್ಗಳು ರಾಂಗ್ ಆಯಿತು. ಯಾವುದ್ರಲ್ಲಾದರೂ ಸಬ್ಜೆಕ್ಟ್ ಸೇಮ್ ಇದೆಯಾ? ಸಮ್ ಗಿಟಾರ್ಸ್ ಪ್ಲೇನ್ಸ್ ಇದೆ ಫಸ್ಟ್ರಲ್ಲಿ, ನೆಕ್ಸ್ಟು ಡೋರು ಫ್ಲಾಟ್ ಇದೆ, ಪ್ಲೇನು ವಾಟರ್ಸ್ ಇದೆ, ಮತ್ತೆ ಫ್ಲಾಟ್ ಡೋರ್ ಇದೆ. ಸೊ ಅಲ್ಲಿಗೆ ಎರಡರಲ್ಲಿ ಇದು ಪಾಸಿಬಿಲಿಟಿ ನಿಮಗೆ ನಾರ್ಮಲ್ ಕನ್ಕ್ಲೂಷನ್ ಅಲ್ಲ. ಸೆಕೆಂಡ್ ಒನ್ ಸಬ್ಜೆಕ್ಟ್ ಸೇಮ್ ಇದ್ರೂ ಕೂಡ ನಾರ್ಮಲ್ ಕನ್ಕ್ಲೂಷನ್ ಅಲ್ಲ. ನಾರ್ಮಲ್ ಕನ್ಕ್ಲೂಷನ್ ಆಗಿರಬೇಕು, ಸಬ್ಜೆಕ್ಟ್ ಸೇಮ್ ಇರಬೇಕು, ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ಅವಾಗ ಮಾತ್ರ 5R ಆಗುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ನಿಮಗೆ 5R ಆಗಲ್ಲ. ಹಾಗಾಗಿ ಎಲ್ಲ ಕನ್ಕ್ಲೂಷನ್ಗಳು ಕೂಡ ರಾಂಗ್ ಆಗ್ತಾ ಇದೆ ಅಂದರೆ ನಿಮ್ಮ ಆನ್ಸರು, ಸೊ ಎಲ್ಲ ಕನ್ಕ್ಲೂಷನ್ಗಳು ರಾಂಗ್ ಆದಾಗ ನಿಮ್ಮ ಆನ್ಸರು ನನ್ ಫಾಲೋಸ್ ಅನ್ನೋದೇ ಆನ್ಸರ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಇ ನನ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲೂ ಕೂಡ 4 ಸ್ಟೇಟ್ಮೆಂಟ್ ಇದೆ, 4 ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ ಕನ್ಕ್ಲೂಷನ್ ಫಾಲೋ ಆಗುತ್ತೆ, ಯಾವ್ದು ಫಾಲೋ ಆಗಲ್ಲ ಅನ್ನೋದು ಚೆಕ್ ಮಾಡಬೇಕಾಗತ್ತೆ. ಸಮ್ ರೆಡ್ ಆರ್ ಬ್ಲೂ, ಅದೇ ರೀತಿ ಸಮ್ ಬ್ಲೂ ಆರ್ ಗ್ರೇ, ಆಲ್ ಗ್ರೇ ಆರ್ ವೈಟ್, ನೋ ವೈಟ್ ಈಸ್ ಬ್ಲ್ಯಾಕ್. ಸೊ ಫಸ್ಟ್ ಕನ್ಕ್ಲೂಷನ್ಗೆ ಬರೋದಾದ್ರೆ ನೋ ಬ್ಲ್ಯಾಕ್ ಈಸ್ ಗ್ರೇ ಅಂತ ಇದೆ. ಬ್ಲ್ಯಾಕ್ ಈಸ್ ಗ್ರೇ ಅಂತ ಹೇಳಿದ್ದಾರೆ. ಬ್ಲ್ಯಾಕ್ ಮತ್ತೆ ಗ್ರೇ ನಡುವೆ ರಿಲೇಶನ್ಶಿಪ್ ಬೇಕು. ವೈಟ್ ವೈಟ್ ಕ್ಯಾನ್ಸಲ್ ಮಾಡ್ಕೊಂಡ್ರಿ, ಆಲ್ ಪ್ಲಸ್ ನೋ ಆಯಿತು. ಅಲ್ಲಿಗೆ ನೋ ಗ್ರೇ ಈಸ್ ಬ್ಲ್ಯಾಕ್, ನೋ ಗ್ರೇ ಈಸ್ ಬ್ಲ್ಯಾಕ್, ನೋ ಬ್ಲ್ಯಾಕ್ ಈಸ್ ಗ್ರೇ. ಯಾವುದಿದ್ರು ಕರೆಕ್ಟೇ, ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಸಮ್ ಬ್ಲೂ ಆರ್ ವೈಟ್. ಸೊ ಫಸ್ಟ್ ಒನ್ ಅಂತೂ 100% ಫಾಲೋ ಆಗೇ ಆಗುತ್ತೆ, ಯಾಕಂದರೆ ನೋ ಗ್ರೇ ಈಸ್ ಬ್ಲ್ಯಾಕ್, ನೋ ಬ್ಲ್ಯಾಕ್ ಈಸ್ ಗ್ರೇ. ನೋ ಇದ್ದಾಗ ಯಾಕಂದರೆ ಆಲ್ ಪ್ಲಸ್ ನೋ ಅನ್ನೋದು ನೋ ಆಗುತ್ತೆ. ನೋ ಅನ್ನೋದು ಡಬಲ್ ಇಂಪ್ಲಾಯ್ಸ್, ಎರಡೂ ಸೈಡಿಂದ ಅಪ್ಲೈ ಆಗುತ್ತೆ. ನೋ ಗ್ರೇ ಈಸ್ ಬ್ಲ್ಯಾಕ್, ನೋ ಬ್ಲ್ಯಾಕ್ ಈಸ್ ಗ್ರೇ. ನೋ ಬ್ಲ್ಯಾಕ್ ಈಸ್ ಗ್ರೇ. ನೆಕ್ಸ್ಟ್ ಸೆಕೆಂಡ್ ಒನ್ ಸಮ್ ಬ್ಲೂ ಆರ್ ವೈಟ್ ಅಂತ ಹೇಳಿದ್ದಾರೆ. ಸೊ ಬ್ಲೂ ಮತ್ತೆ ವೈಟ್ ನಡುವೆ ರಿಲೇಶನ್ಶಿಪ್ ಅನ್ನ ಸಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಫಸ್ಟ್ ಒನ್ ಫಾಲೋ ಆಗುತ್ತೆ. ನೆಕ್ಸ್ಟ್ ಗ್ರೇ ಗ್ರೇ ಕ್ಯಾನ್ಸಲ್ ಆಯ್ತು. ಸಮ್ ಪ್ಲಸ್ ಆಲ್ ಯಾವತ್ತೂ ಕೂಡ ಸಮ್ ಆಗಿರುತ್ತೆ. ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್, ಬಟ್ ಸಮ್ ಪ್ಲಸ್ ಆಲ್ ಆದ್ರೆ ಅದು ಸಮ್. ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಸಮ್ಮೇ ಆಗಬೇಕು. ಸಮ್ ಪ್ಲಸ್ ಆಲ್ ಸಮ್. ಸಮ್ ಬ್ಲೂ ಆರ್ ವೈಟ್, ಬ್ಲೂ ಮತ್ತೆ ವೈಟ್ ನಡುವೆ ರಿಲೇಶನ್ಶಿಪ್ ಅನ್ನ ಮಾಡ್ಬೋದು. ಸಮ್ ಬ್ಲೂ ಆರ್ ವೈಟ್, ಸಮ್ ಅನ್ನೋದು ಕೂಡ ಡಬಲ್ ಇಂಪ್ಲಾಯ್ಸ್. ಸಮ್ ಬ್ಲೂ ಆರ್ ವೈಟ್, ಸಮ್ ವೈಟ್ ಆರ್ ಬ್ಲೂ. ಯಾವುದಿದ್ರು ಕರೆಕ್ಟೇ, ಸಮ್ ಬ್ಲೂ ಆರ್ ವೈಟ್ ಇದೆ. ಸೊ ಅಲ್ಲಿಗೆ ಸೆಕೆಂಡ್ ಒನ್ ಕೂಡ ಫಾಲೋ ಆಗ್ತಾ ಇದೆ. ನೆಕ್ಸ್ಟು ಸಮ್ ಬ್ಲ್ಯಾಕ್ ಆರ್ ರೆಡ್ ಇದೆ. ಸೊ ಯಾಕಂದ್ರೆ ನಿಮಗೆ ಸೆಕೆಂಡ್ ಒನ್ ಡೆಫಿನೆಟ್ ಆಗಿ ಫಾಲೋ ಆಗ್ತದೆ. ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಡೆಫಿನೆಟ್ ಫಾಲೋ ಆಗ್ತದೆ. ನೆಕ್ಸ್ಟ್ ಸಮ್ ಬ್ಲ್ಯಾಕ್ ಆರ್ ರೆಡ್ ಇರುವಂಥದ್ದು. ಸೊ ಅದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ ನೀವು. ಫಸ್ಟ್ ಸೆಕೆಂಡ್ ಆಯ್ತು. ಬ್ಲ್ಯಾಕ್ ಮತ್ತೆ ರೆಡ್ ನಡುವೆ ರಿಲೇಶನ್ಶಿಪ್ ಬೇಕು ನಿಮಗೆ. ಸಮ್ ಬ್ಲ್ಯಾಕ್ ಆರ್ ರೆಡ್ ಅಂತ ಹೇಳಿದ್ದಾರೆ. ಸೊ ಬ್ಲ್ಯಾಕ್ ಇಲ್ಲಿದೆ, ರೆಡ್ ಇಲ್ಲಿದೆ. ಸೊ ಅಲ್ಲಿಗೆ ಬ್ಲೂ ಬ್ಲೂ ಕ್ಯಾನ್ಸಲ್ ಮಾಡಿ ನೀವು ಸಮ್ ಪ್ಲಸ್ ಸಮ್ ಮಾಡಿಕೊಂಡು ಗ್ರೇ ಗ್ರೇ ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು ರೆಡ್ ವೈಟ್ ನಡುವೆ ರಿಲೇಶನ್ಶಿಪ್ ಮಾಡಿಕೊಂಡು ವೈಟ್ ವೈಟ್ ಕ್ಯಾನ್ಸಲ್ ಮಾಡಿ ರೆಡ್ ಬ್ಲ್ಯಾಕ್ ನಡುವೆ ರಿಲೇಶನ್ಶಿಪ್ ಮಾಡ್ಬೋದು. ಸೊ ಇದಿಷ್ಟು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ. ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್. ಸೊ ಇದಕ್ಕೆ ನೀವು ಏನೇ ಆ್ಯಡ್ ಮಾಡಿದ್ರು ಮತ್ತೆ ಅದು ನೋ ಕನ್ಕ್ಲೂಷನ್ನೇ ಬರುತ್ತೆ. ಹಾಗಾಗಿ ರೆಡ್ ಮತ್ತೆ ಬ್ಲ್ಯಾಕ್ ನಡುವೆ ಯಾವುದೇ ರೀತಿಯ ರಿಲೇಶನ್ಶಿಪ್ ಅನ್ನ ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ರೆಡ್ ಮತ್ತೆ ಬ್ಲ್ಯಾಕ್ ನಡುವೆ ರಿಲೇಶನ್ಶಿಪ್ ಐಡೆಂಟಿಫೈ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಬರುತ್ತೆ. ನೆಕ್ಸ್ಟ್ ನೋ ಬ್ಲ್ಯಾಕ್ ಈಸ್ ರೆಡ್ ಅಂತ ಹೇಳಿದ್ದಾರೆ. ಅಗೈನ್ ಬ್ಲ್ಯಾಕ್ ಮತ್ತೆ ರೆಡ್. ಸೊ ಈ ರೆಡ್ ಮತ್ತೆ ಬ್ಲ್ಯಾಕ್ ನಡುವೆ ನೀವು ಯಾವುದೇ ರೀತಿಯ ರಿಲೇಶನ್ಶಿಪ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇದು ಎರಡು ಕನ್ಕ್ಲೂಷನ್ಗಳು ರಾಂಗ್ ಆಗುತ್ತೆ.
ಇದೆರಡು ಕನ್ಕ್ಲೂಷನ್ಗಳು ರಾಂಗ್ ಆಗುತ್ತೆ, ಫಸ್ಟ್ ಎರಡು ಕನ್ಕ್ಲೂಷನ್ಗಳು ರೈಟ್ ಆಗುತ್ತೆ. ಹಾಗಂತ ನೀವು ಏನಾದರೂ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಾಲೋಸ್ ಅಂತ ನಿಮ್ಮ ಆನ್ಸರ್ ಮಾಡಿದರೆ ಅದು ರಾಂಗ್. ಯಾಕಂದರೆ ಈ ರೀತಿ 4 ಕನ್ಕ್ಲೂಷನ್ಗಳು ಕೊಟ್ಟಾಗ ತುಂಬ ಕೇರ್ಫುಲ್ ಆಗಿರಿ. ಫಸ್ಟ್ ಎರಡು 100% ಅಂದರೆ ಡೆಫಿನೆಟ್ ಕನ್ಕ್ಲೂಷನ್ ಫಾಲೋ ಆಗುತ್ತೆ. ನೆಕ್ಸ್ಟು ಬ್ಲ್ಯಾಕು ರೆಡ್ ಇದು ಎರಡರಲ್ಲೂ ಕೂಡ ಸೇಮ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಎರಡೂ ಕನ್ಕ್ಲೂಷನ್ ರಾಂಗ್ ಆಗಿದೆ, ಸಬ್ಜೆಕ್ಟ್ ಸೇಮ್ ಇದೆ, ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇದೆ, ಒಂದು ನೆಗೆಟಿವ್ ಕನ್ಕ್ಲೂಷನ್ ಇದೆ. ಹಾಗಾಗಿ ಇದೆರಡು ನಿಮಗೆ ಅಂಡರ್ ಐದರ್ ಆರ್ ಕೇಸಲ್ಲಿ ಬರಲೇಬೇಕು. ಸೊ ಅದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಎಲ್ಲ ಐದರ್ ಆರ್ ಕೇಸಿನ ಕಂಡೀಷನ್ಸ್ಗಳು ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಇದೆರಡು ರಾಂಗ್ ಆಗ್ತಾ ಇದೆ, ಎರಡರಲ್ಲೂ ಸಬ್ಜೆಕ್ಟ್ ಸೇಮ್ ಇದೆ. ಸಮ್ ಅನ್ನೋದು ಪಾಸಿಟಿವ್ ಕನ್ಕ್ಲೂಷನು, ನೋ ಅನ್ನೋದು ನೆಗೆಟಿವ್ ಕನ್ಕ್ಲೂಷನ್. ಒಂದು ಪಾಸಿಟಿವ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು. ಹಾಗಾದರೆ ನಿಮ್ಮ ಆನ್ಸರು ಓನ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಾಲೋಸ್, ಐದರ್ ಥರ್ಡ್ ಆ್ಯಂಡ್ ಫೋರ್ತ್ ಫಾಲೋಸ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ನಿಮ್ಮ ಆನ್ಸರ್ ಇಲ್ಲಿ ಆಪ್ಷನ್ ಡಿ, ಓನ್ಲಿ 1 and 2 ಆ್ಯಂಡ್ ಐದರ್ ಥರ್ಡ್ ಆರ್ ಫೋರ್ತ್. 1 and 2 ಡೆಫಿನೆಟ್ಲಿ ಫಾಲೋ, ಇದೆರಡು ಡೆಫಿನೆಟ್ ಆಗಿ ಫಾಲೋ ಆಗೋದು, ಇದೆರಡು ಐದರ್ ಆರ್ ಅಂಡರಲ್ಲಿ ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ನಿಮ್ಮ ರೈಟ್ ಆನ್ಸರ್ ಆಗಿರಲೇಬೇಕು. ಓನ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆ್ಯಂಡ್ ಫೋರ್ತಿಗೆ ಐದರ್ ಆರ್ ಆಪ್ಷನ್ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲಿ ಮತ್ತೆ 4 ಸ್ಟೇಟ್ಮೆಂಟ್ 4 ಕನ್ಕ್ಲೂಷನ್ ಇದೆ. ಸೊ ಯಾವ ಕನ್ಕ್ಲೂಷನ್ ಐದರ್ ಆರ್ ಬರುತ್ತೋ ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಆಲ್ ರೆಡ್ ಆರ್ ವೈಟ್, ಸಮ್ ವೈಟ್ ಆರ್ ಪಿಂಕ್, ಸಮ್ ಪಿಂಕ್ ಆರ್ ಯೆಲ್ಲೋ, ನೋ ಯೆಲ್ಲೋ ಈಸ್ ಬ್ಲೂ. ಫಸ್ಟು ನೋ ಬ್ಲೂ ಈಸ್ ಪಿಂಕ್ ಅಂತ ಹೇಳಿದ್ದಾರೆ. ಬ್ಲೂ ಮತ್ತು ಪಿಂಕ್ ನಡುವೆ ನೋ ಅಂತಕ್ಕಂತಹ ರಿಲೇಷನ್ಶಿಪ್ ಬರುತ್ತಾ? ಎಲ್ಲೋ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಸಮ್ ಪ್ಲಸ್ ನೋ ಯಾವತ್ತೂ ಕೂಡ ನಿಮಗೆ ನೋ ಆಗಲ್ಲ, ಅದು ಸಮ್ ನಾಟೇ ಆಗಿರುತ್ತೆ. ಸಮ್ ಪ್ಲಸ್ ನೋ ಸಮ್ ನಾಟ್ ಆಗುತ್ತೆ. ಸಮ್ ಪಿಂಕ್ ಆರ್ ನಾಟ್ ಬ್ಲೂ ಅನ್ನೋದು ಕರೆಕ್ಟು. ಸೊ ಬಟ್ ಇಲ್ಲಿ ನೋ ಬ್ಲೂ ಈಸ್ ಪಿಂಕ್ ಅಂತ ಇದೆ. ಸೊ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ. ನೆಕ್ಸ್ಟ್ ಸಮ್ ಪಿಂಕ್ ಆರ್ ರೆಡ್ ಅಂತ ಇದೆ. ಫಸ್ಟ್ ಒನ್ ರಾಂಗ್ ಆಗುತ್ತೆ. ಪಿಂಕ್ ಆ್ಯಂಡ್ ರೆಡ್ ನಡುವೆ ರಿಲೇಷನ್ಶಿಪ್ ಅನ್ನು ಐಡೆಂಟಿಫೈ ಮಾಡಬೇಕು. ಸೊ ಪಿಂಕ್ ರೆಡ್ ನಡುವೆ ರಿಲೇಷನ್ಶಿಪ್ ಅಂದರೆ ಪಿಂಕ್ ಇಲ್ಲಿದೆ, ರೆಡ್ ಇಲ್ಲಿದೆ, ವೈಟ್. ಸೊ ಅಲ್ಲಿಗೆ ಡೈರೆಕ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಲ್ ಪ್ಲಸ್ ಸಮ್ ದಟ್ ಈಸ್ ಈಕ್ವಲ್ ಟು ನೋ ಕನ್ಕ್ಲೂಷನ್. ಯಾವುದೇ ಕನ್ಕ್ಲೂಷನ್ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ರೆಡ್ ಮತ್ತೆ ಪಿಂಕ್ ನಡುವೆ ಕನ್ಕ್ಲೂಷನ್ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಕೂಡ ರಾಂಗ್ ಆಯ್ತು. ನೆಕ್ಸ್ಟ್ ಸಮ್ ಬ್ಲೂ ಆರ್ ರೆಡ್, ಸಮ್ ಬ್ಲೂ ಆರ್ ರೆಡ್ ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಬ್ಲೂ ಇಲ್ಲಿದೆ, ರೆಡ್ ಇಲ್ಲಿದೆ. ಸೊ ಬ್ಲೂ ಇಲ್ಲಿದೆ, ರೆಡ್ ಇಲ್ಲಿದೆ ಅಂದರೆ ಎಲ್ಲದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೇಬೇಕು. ಸೊ ಇಲ್ಲಿ ವೈಟ್ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಯಿತು. ನೋ ಕನ್ಕ್ಲೂಷನ್ ಒಂದ್ಸಲ ಬರ್ತಾ ಇದೆ ಅಂದರೆ ನೆಕ್ಸ್ಟ್ ಇಲ್ಲಿ ಮತ್ತೆ ಸಮ್ ಆ್ಯಡ್ ಮಾಡಬೇಕು. ಎನಿಥಿಂಗ್ ಆ್ಯಡ್ ಮಾಡಿದರೆ ಮತ್ತೆ ಅದು ನೋ ಕನ್ಕ್ಲೂಷನ್. ನೋ ಕನ್ಕ್ಲೂಷನ್ಗೆ ಏನೇ ಆ್ಯಡ್ ಮಾಡಿದ್ರು ನೋ ಕನ್ಕ್ಲೂಷನ್. ಹಾಗಾಗಿ ಸಮ್ ಬ್ಲೂ ಆರ್ ರೆಡ್ ಅನ್ನೋದು ಕೂಡ ಇದು ರಾಂಗೆ. ನೆಕ್ಸ್ಟ್ ಸಮ್ ಬ್ಲೂ ಆರ್ ಪಿಂಕ್, ಸಮ್ ಬ್ಲೂ ಆರ್ ಪಿಂಕ್. ಸೊ ಅಗೈನ್ ಅಲ್ಲಿ ಸಮ್ ನಾಟ್ ಅಂತಕ್ಕಂತಹ ರಿಲೇಷನ್ಶಿಪ್ ಬರುತ್ತೆ. ಎಲ್ಲೋ ಕ್ಯಾನ್ಸಲ್ ಮಾಡಿದ್ರೆ ಸಮ್ ಪ್ಲಸ್ ನೋ ಸಮ್ ನಾಟ್ ಆಗಿರುತ್ತೆ. ಸಮ್ ಪಿಂಕ್ ಆರ್ ನಾಟ್ ಬ್ಲೂ, ಅವ್ರು ಹೇಳಿರೋದು ಸಮ್ ಬ್ಲೂ ಆರ್ ಪಿಂಕ್ ಆಗುತ್ತಾ? ಇಲ್ಲ, ಅದು ಕೂಡ ಚಾನ್ಸಸ್ ಇಲ್ಲ. ಯಾವುದೇ ಕಾರಣಕ್ಕೂ ಕನ್ಕ್ಲೂಷನ್ನು ಫಾಲೋ ಆಗಲ್ಲ. ಹಾಗಾದರೆ ಎಲ್ಲ ಕನ್ಕ್ಲೂಷನ್ಗಳು ರಾಂಗ್ ಆಯ್ತಾ? ಎಲ್ಲ ಕನ್ಕ್ಲೂಷನ್ ರಾಂಗ್ ಆಯಿತು ಅಂದರೆ ಐದರ್ ಆರ್ ಮಾಡ್ಬೋದಾ ಅಥವಾ ನೈದರ್ ನಾರ್ ಮಾಡ್ಬೋದಾ ಅನ್ನೋದು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲ ಕನ್ಕ್ಲೂಷನ್ ರಾಂಗ್ ಆಗ್ತಿದೆ ಅಂದರೆ ಡೈರೆಕ್ಟಾಗಿ ನನ್ ಫಾಲೋಸ್ ಅಂತ ಹಾಕ್ಬಿಡಿ. ನನ್ ಫಾಲೋಸ್ ಆನ್ಸರ್ ಇದ್ರೂ ಕೂಡ ಐದರ್ ಆರ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಕನ್ಕ್ಲೂಷನ್ನು ಇಷ್ಟು ರಾಂಗ್ ಆಗಿದೆ, ಸೇಮ್ ಸಬ್ಜೆಕ್ಟ್ ಇರಬೇಕು, ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಒಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ಬ್ಲೂ ಪಿಂಕ್ ಇದೆ, ಪಿಂಕ್ ರೆಡ್ ಇದೆ, ಆಗಲ್ಲ. ಬ್ಲೂ ಪಿಂಕ್ ನೆಕ್ಸ್ಟ್ ಎಲ್ಲರ್ ಇದೆಯಾ? ಹೌದು. ಫಸ್ಟು ಮತ್ತೆ ಫೋರ್ತ್ ಅಲ್ಲಿ ಸೇಮ್ ಸಬ್ಜೆಕ್ಟ್ ಇದೆ. ಬ್ಲೂ ಪಿಂಕ್ ಇದು ನೆಗೆಟಿವ್ ಕನ್ಕ್ಲೂಷನ್, ಇದು ಪಾಸಿಟಿವ್ ಕನ್ಕ್ಲೂಷನ್. ನಿಮ್ಮ ಐದರ್ ಆರ್ ಕಂಡೀಷನ್ಸ್ ಅದೇ. ಸೊ ಎಲ್ಲ ಕನ್ಕ್ಲೂಷನ್ಗಳು ರಾಂಗ್ ಆಗಬೇಕು, ಸಬ್ಜೆಕ್ಟ್ ಸೇಮ್ ಇರಬೇಕು. ಸೊ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಒಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ಹಾಗಾದರೆ ನೀವು ಐದರ್ ಆರ್ ಕೇಸನ್ನು ಫಾಲೋ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ ಆನ್ಸರು ಆಪ್ಷನ್ ಬಿ, ಓನ್ಲಿ ಐದರ್ ಫಸ್ಟ್ ಆ್ಯಂಡ್ ಫೋರ್ ಫಾಲೋಸ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಫಸ್ಟು ಮತ್ತು ಫೋರ್ತ್ ನಡುವೆ ಐದರ್ ಆರ್ ಕೇಸ್ ಅನ್ನುವಂತಹ ರಿಲೇಷನ್ಶಿಪ್ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಆಗಿರೋದ್ರಿಂದ ಫಿಫ್ತ್ ಕ್ವಶನ್ 5 ಕ್ವಶನ್ಸ್ ಕೇಳಿರ್ತಾರೆ. ಸೊ ಫಿಫ್ತ್ ಕ್ವಶನ್ ನೋಡೋದಾದ್ರೆ ಇಲ್ಲೂ ಅಗೈನ್ 4 ಸ್ಟೇಟ್ಮೆಂಟು,
ಸೊ 4 ಕನ್ಕ್ಲೂಷನ್ಸ್ ಇದೆ, ಹಾಗಾಗಿ ಅಷ್ಟು ಕನ್ಕ್ಲೂಷನ್ಗಳನ್ನ ಚೆಕ್ ಮಾಡಬೇಕಾಗತ್ತೆ. ಗ್ರೀನ್ ಆರ್ ಪಿಂಕ್, ಸಮ್ ಪಿಂಕ್ ಆರ್ ಬ್ಲ್ಯಾಕ್, ಸಮ್ ಬ್ಲ್ಯಾಕ್ ಆರ್ ಬ್ಲೂ, ಆಲ್ ಬ್ಲೂ ಆರ್ ವೈಟ್, ಸಮ್ ಬ್ಲ್ಯಾಕ್ ಆರ್ ವೈಟ್ ಅಂತ ಹೇಳಿದ್ದಾರೆ. ಸೊ ವೈಟ್ ಮತ್ತೆ ಬ್ಲ್ಯಾಕ್ ನಡುವೆ ಸಮ್ ಅಂತಕ್ಕಂತಹ ರಿಲೇಶನ್ಶಿಪ್ ಬರಬೇಕು. ಸೊ ವೈಟ್ ಮತ್ತೆ ಬ್ಲ್ಯಾಕ್ ನಡುವೆ ಚೆಕ್ ಮಾಡ್ಬೋದು, ಬ್ಲೂ ಮತ್ತೆ ಬ್ಲೂ ಕ್ಯಾನ್ಸಲ್ ಮಾಡ್ಕೊಂಡ್ರಿ, ಸೊ ಅಲ್ಲಿಗೆ ಬ್ಲ್ಯಾಕ್ ಅಂಡ್ ವೈಟ್ ನಡುವೆ ರಿಲೇಶನ್ಶಿಪ್ ಮಾಡ್ಬೋದು. ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ, ಬಟ್ ಇಲ್ಲಿ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರೋದ್ರಿಂದ ಸಮ್ ಪ್ಲಸ್ ಆಲ್. ಸೊ ಸಮ್ ಪ್ಲಸ್ ಆಲ್ ಸಮ್, ಅಲ್ಲಿಗೆ ಸಮ್ ಬ್ಲ್ಯಾಕ್ ಆರ್ ವೈಟ್, ಸಮ್ ವೈಟ್ ಆರ್ ಬ್ಲ್ಯಾಕ್, ಯಾವ್ದಿದ್ರು ಕರೆಕ್ಟೇ, ಸಮ್ ಬ್ಲ್ಯಾಕ್ ಆರ್ ವೈಟ್ ಕರೆಕ್ಟ್ ಫಾಲೋ ಆಗುತ್ತೆ. ಸಮ್ ಬ್ಲೂ ಆರ್ ಪಿಂಕ್ ಅಂತ ಹೇಳಿದ್ದಾರೆ. ಸಮ್ ಬ್ಲೂ ಆರ್ ಪಿಂಕ್ ಅಂದ್ರೆ ಬ್ಲ್ಯಾಕ್ ಬ್ಲ್ಯಾಕ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕು, ಬ್ಲ್ಯಾಕ್ ಬ್ಲ್ಯಾಕ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸಮ್ ಪಿಂಕ್ ಆರ್ ಬ್ಲೂ, ಅಲ್ಲಿಗೆ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್. ಯಾವುದೇ ಕಾರಣಕ್ಕೂ ನಿಮಗೆ ಸೆಕೆಂಡ್ ಒನ್ ಫಾಲೋ ಆಗಲ್ಲ. ಪಿಂಕ್ ಮತ್ತೆ ಬ್ಲೂ ನಡುವೆ ಸಮ್ ಅನ್ನುವಂತಹ ರಿಲೇಶನ್ಶಿಪ್ ಬರಲ್ಲ, ಸೊ ಅದು ರಾಂಗ್ ಆಗುತ್ತೆ. ಯಾಕಂದ್ರೆ ಪಿಂಕ್ ಅಂಡ್ ಬ್ಲೂ ನಡುವೆ ರಿಲೇಶನ್ಶಿಪ್ ಬರಲ್ಲ, ನೋ ಕನ್ಕ್ಲೂಷನ್ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸಮ್ ಪಿಂಕ್ ಆರ್ ಗ್ರೀನ್ ಅಂತ ಇದೆ. ಸೊ ಸಮ್ ಪಿಂಕ್ ಆರ್ ಗ್ರೀನ್, ಸೊ ಇದು ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕನ್ಕ್ಲೂಷನ್ ಕೊಟ್ಟಿರುವಂಥದ್ದು. ಆಲ್ ಗ್ರೀನ್ ಆರ್ ಪಿಂಕ್ ಇರೋದು ಈ ಕಡೆಯಿಂದ ಬರ್ತೀರಾ ಅಂದ್ರೆ ಸಮ್ ಪಿಂಕ್ ಆರ್ ಗ್ರೀನ್, ಅದು ಕೂಡ ಕರೆಕ್ಟೇ. ಯಾಕಂದ್ರೆ ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗತ್ತೆ. ಸಿಂಗಲ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕನ್ಕ್ಲೂಷನ್ ಕೊಡ್ಬೋದು, ಅಥವಾ 2 ಸ್ಟೇಟ್ಮೆಂಟ್ ನ ಮರ್ಜ್ ಮಾಡಿ ಕನ್ಕ್ಲೂಷನ್ ಕೊಡ್ಬೋದು. ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗತ್ತೆ. ಸಮ್ ಪಿಂಕ್ ಆರ್ ಗ್ರೀನ್ ಅಂತ ಹೇಳಿದಾರೆ ಅಂದ್ರೆ ಆಲ್ ಗ್ರೀನ್ ಆರ್ ಪಿಂಕ್ ಇರೋದು ರೈಟ್ ಸೈಡ್ ಇಂದ ಬರ್ಬೇಕಾದ್ರೆ ಸಮ್ ಪಿಂಕ್ ಆರ್ ಗ್ರೀನ್, ಅದು ಕೂಡ ಕರೆಕ್ಟ್ ಆಗುತ್ತೆ. ನೋ ಗ್ರೀನ್ ಈಸ್ ವೈಟ್, ಇಲ್ಲಿ ಎಲ್ಲೂ ಕೂಡ ಆಲ್ ಇದೆ, ನೋ ಅಂತಕ್ಕಂತಹ ಸ್ಟೇಟ್ಮೆಂಟೇ ಇಲ್ಲ. ಹಾಗಾಗಿ ಈ ಕಂಡೀಷನ್ಸ್ ಅಥವಾ ಥರ್ಡ್ ಫೋರ್ತ್ ಕನ್ಕ್ಲೂಷನ್ ಅನ್ನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ನೀವು. ಯಾಕಂದ್ರೆ ಆಲ್ ಸಮ್ಮು ಬಂದಾಗ ಎಲ್ಲೂ ಕೂಡ ನೋ ಅಂತಕ್ಕಂತಹ ಕನ್ಕ್ಲೂಷನ್ ಬರಲ್ಲ. ನೋ ಬರಬೇಕು ಅಂದ್ರೆ ಆಲ್ ಮತ್ತೆ ನೋ ಸ್ಟೇಟ್ಮೆಂಟ್ ಇರಲೇಬೇಕು. ಇಲ್ಲೆಲ್ಲೂ ನೋ ಅಂತಕ್ಕಂತಹ ಸ್ಟೇಟ್ಮೆಂಟ್ ಇಲ್ಲ, ಹಾಗಾಗಿ ಇದನ್ನ ನೀವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಸೊ ಅಲ್ಲಿಗೆ 2 ಫಾಲೋ ಆಗುತ್ತೆ, ಫಸ್ಟ್ ಒನ್ ಫಾಲೋ ಆಗುತ್ತೆ ಅಂಡ್ ಥರ್ಡ್ ಒನ್ ಡೆಫಿನೆಟ್, ಅದೆರಡು ಡೆಫಿನೆಟ್ಲಿ ಫಾಲೋ ಆಗುತ್ತೆ. ಸಬ್ಜೆಕ್ಟ್ ಎಲ್ಲರೂ ಸೇಮ್ ಇದೆಯಾ, ಪಾಸಿಟಿವ್ ನೆಗೆಟಿವ್ ಇದೆಯಾ ನೋಡ್ಕೊಳ್ಳಿ. ಗ್ರೀನ್ ವೈಟ್ ಇದೆ, ನೆಕ್ಸ್ಟ್ ಎಲ್ಲರೂ ಗ್ರೀನ್ ವೈಟ್ ಇದೆಯಾ, ಇಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಇದೆ, ಗ್ರೀನ್ ಅಂಡ್ ಪಿಂಕ್ ಇದೆ, ಬೇರೆ ಬೇರೆ ಸಬ್ಜೆಕ್ಟು. ಅಲ್ಲಿಗೆ ನಿಮ್ಮ ಆನ್ಸರ್ ಓನ್ಲಿ 1 and 3rd ಫಾಲೋಸ್. ಆಪ್ಷನ್ ಬಿ ಓನ್ಲಿ 1 and 3rd ಫಾಲೋಸ್ ಅನ್ನೋದು ರೈಟ್ ಆನ್ಸರ್ ಆಗಿರಲೇಬೇಕು. ಹಾಗಾಗಿ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದ್ರೆ 2 ಸ್ಟೇಟ್ಮೆಂಟ್ಸು 2 ಕನ್ಕ್ಲೂಷನ್ಸ್ಗಳನ್ನ ನೀವು ಎಲ್ಲ ಬ್ಯಾಂಕ್ ಎಕ್ಸಾಮಿನ ಪ್ರಿಲಿಮ್ಸ್ ಅಲ್ಲಿ ನೋಡಿರ್ತೀರ, ಅಥವಾ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಸಾಮಾನ್ಯವಾಗಿ ನೋಡಿರ್ತೀರ. ಬಟ್ ಇನ್ ಕೇಸ್ ಏನಾದ್ರು ನಿಮಗೆ 4 ಸ್ಟೇಟ್ಮೆಂಟು 4 ಕನ್ಕ್ಲೂಷನ್ ಕೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ತಾ ಹೋಗಿ. ಅದೇ ರೀತಿ ಸ್ಪೀಡಾಗಿ ಸಾಲ್ವ್ ಮಾಡಬೇಕಾಗತ್ತೆ. ನೀವು ಅವ್ರು ಎಷ್ಟೇ ಸ್ಟೇಟ್ಮೆಂಟ್ ಕೊಡಲಿ, ಕನ್ಕ್ಲೂಷನ್ ಕೊಟ್ಟರು ಕೂಡ ಸ್ಪೀಡಾಗಿ ಸಾಲ್ವ್ ಮಾಡುವಂತಹ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ನೀವು ಕೂಡ ಸ್ಪೀಡಾಗಿ ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ. ಅದೇ ರೀತಿ ಯಾರಾದರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಮುಂಬರ್ತಕ್ಕಂತಹ ಸಾಕಷ್ಟು ಕ್ಲಾಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದು ಕೂಡ ನಿಮ್ಮ ಅಪ್ಗ್ರೇಡ್ ಅಥವಾ ಡೇ ಬೈ ಡೇ ನೀವು ಅಪ್ಗ್ರೇಡ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸೊ ಅದೇ ರೀತಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.